ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶಿಮುಲ್ ಸಂಸ್ಥೆ ವತಿಯಿಂದ ಹೈನುಗಾರಿಕೆ ರೈತರಿಗೆ ನಿರಂತರ ಆದಾಯದ ಮೂಲವಾಗಿದ್ದು, ಭದ್ರಾ ಮೇಲ್ದಂಡೆ ಯೋಜನೆ ಪೂರ್ಣಗೊಂಡರೆ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ಮತ್ತಷ್ಟು ಬಲ ಸಿಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕಿನ ನರಹರಿ ನಗರದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಿರ್ಮಿಸಿರುವ 5,000 ಲೀಟರ್ ಸಾಮರ್ಥ್ಯದ ಬಲ್ಕ್ ಮಿಲ್ಕ್ ಕೂಲರ್ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು. ತಾಲೂಕಿನಲ್ಲಿ ಪ್ರತಿದಿನ ಸುಮಾರು 38,000 ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು, ಸರ್ಕಾರ ಪ್ರತಿ ಲೀಟರ್ಗೆ 5 ರು ಪ್ರೋತ್ಸಾಹಧನ ನೀಡುತ್ತದೆ. ಬರದ ನಡುವೆಯೂ ಹೈನುಗಾರಿಕೆ ರೈತರ ಕುಟುಂಬಗಳಿಗೆ ಆರ್ಥಿಕ ನೆರವಾಗುತ್ತಿದೆ ಎಂದಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 3 ಲಕ್ಷ ರೈತರಿದ್ದು, 2.50 ಲಕ್ಷ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿ ಬೆಳೆ ವಿಮೆ ಮಾಡಿಸಿದ್ದಾರೆ. ರೈತರು ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 21,500 ಕೋಟಿ ಅಗತ್ಯವಿದ್ದು, ರಾಜ್ಯ ಸರ್ಕಾರ 12,500 ಕೋಟಿ ನೀಡದೆ ಕೇಂದ್ರದಿಂದ 5,300 ಕೋಟಿ ಬರಬೇಕಿದೆ. ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಗೋನೂರು ಭಾಗಕ್ಕೆ ಭದ್ರಾ ನೀರು ಹರಿಯುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಸಂಸದ ಗೋವಿಂದ ಎಂ ಕಾರಜೋಳ ಮಾತನಾಡಿ, ಹೈನುಗಾರಿಕೆಯಿಂದ ರೈತರು ಸ್ವಾವಲಂಬಿಗಳಾಗುತ್ತಿದ್ದು, ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದಿದ್ದಾರೆ. ನಮ್ಮ ಸಂಜೀವ್ ಮೂರ್ತಿ ಅವರು ಮಾತನಾಡಿದರು. ಬಹುಶಃ ಅವರು 2016ರಲ್ಲಿ ಈ ಒಂದು ಸಂಘವನ್ನ, ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಕೇವಲ 400 ಲೀಟರ್ ಅವಾಗ ಬರ್ತಾ ಇತ್ತು, 100 ಜನ 140 ಜನ ಸದಸ್ಯರೊಂದಿಗೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿಂದ ಅವರು ಬಹುಶಃ 2016ರಲ್ಲಿ KMF ಸದಸ್ಯರಾಗಬೇಕಂತ ಪ್ರಯತ್ನ ಪಟ್ಟರು. 24ರಲ್ಲಿ ಮತ್ತೆ ಅವರು ಆಗಿ ಅವ್ರಿಗೆ ಇರ್ತಕ್ಕಂಥ ಒಂದು ಅನುಭವದೊಂದಿಗೆ ಒಟ್ಟಾರೆಯಾಗಿ ತಾಲೂಕಿನ ಜಿಲ್ಲೆಯ ಒಂದು ರೈತರಿಗೆ ಪೂರಕವಾದ ಇಂಥ ಒಂದು ಕೆಲಸವನ್ನು, ಉತ್ತಮವಾದ ಕೆಲಸವನ್ನ ಅವ್ರ ಮಗ ಏನಿದೆ ಕೇಂದ್ರ, ಅದು ಏನು ನಮ್ಮ ವಿದ್ಯಾಧರ್ ಅವರ ನೇತೃತ್ವ, ಜೊತೆಗೆ ಈಗಾಗಲೇ ಸಂಜೀವ್ ಮೂರ್ತಿ ಅವರು ಮಾತಾಡೋಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅವರು ಚುನಾವಣೆ ಆದ ನಂತರ ಅವರು ಏನು ಚಾರ್ಜ್ ತಗೊಂಡಂಥ ಸಂದರ್ಭದಲ್ಲಿ ಸುಮಾರು 8 ಕೋಟಿ ಲಾಸ್ ಇದ್ದಿದ್ದನ್ನ ಈಗಾಗಲೇ 18 ಕೋಟಿಗೆ ಹೆಚ್ಚಿಸಿದ್ದಾರೆ. ಅಂದರೆ ಅದರಲ್ಲೇ ನಾವು ಅವರ ಪರಿಶ್ರಮ, ಅವರ ಇಚ್ಛಾಶಕ್ತಿಯನ್ನ, ಅವರ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನ ನಾವು ನೋಡ್ಬೋದು. ಏಕೆಂದರೆ ಯಾವಾಗಲೂ ಕೂಡ ಅದನ್ನ ವಿಸ್ತರಣೆ ಮಾಡಿದಂಥ ಸಂದರ್ಭದಲ್ಲಿ ಲಾಭ ಜಾಸ್ತಿ ಬರ್ತದೆ. ರೈತರಿಗೆ ಕೊಟ್ಟು ಅವ್ರು ಲಾಭ ಮಾಡಿಲ್ಲ. ಅಂದರೆ ಜಾಸ್ತಿ ಜನರಿಗೆ, ರೈತರಿಗೆ ಸಹಾಯ ಮಾಡೋದ್ರ ಮುಖಾಂತರ ಅದನ್ನು ವಿಸ್ತರಣೆಗೊಳಿಸಿ ಒಟ್ಟಾರೆಯಾಗಿ ಆ ಒಂದು ಸಂಸ್ಥೆಯನ್ನ ಬೆಳೆಸಂತ ಕೆಲಸ. ಆ ಸಂಸ್ಥೆ ಇದೆ ನೋಡಿ, 18 ಕೋಟಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಇರ್ತದೆ. ಪ್ರತಿ ವರ್ಷ ನಾವು ಲಾಭ ನಷ್ಟ ತೋರಿಸಂತ ಸಂದರ್ಭದಲ್ಲಿ ಅದನ್ನ ಎಷ್ಟು ಬೇಕೋ ಅಷ್ಟು ತೋರಿಸಿ ಉಳಿದಿದ್ದನ್ನ ರಿಸರ್ವ್ ಆಗಿ ರೈತರಿಗೋಸ್ಕರ ಇಟ್ಟಿರ್ತಕ್ಕಂಥದ್ದು, ಸಂಸ್ಥೆಗೋಸ್ಕರ ಇಟ್ಟಿರ್ತಕ್ಕಂಥದ್ದು. ಖಂಡಿತವಾಗ್ಲೂ ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಈಗಾಗಲೇ ಸಂಜೀವ್ ಮೂರ್ತಿ ಅವರು ಬಹಳಷ್ಟು ಇದ್ರ ಬಗ್ಗೆ ಹೇಳಿದ್ದಾರೆ. ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಈಗ 38,000 ಲೀಟರ್ ಪ್ರತಿ ದಿವಸ ಬರ್ತದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಸದಸ್ಯರು ಸರ್ಕಾರದಿಂದ 5 ರೂಪಾಯಿ ಪ್ರೋತ್ಸಾಹಧನ 58 ಲಕ್ಷ. ಅಂದ್ರೆ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ 1,10,00,000 ಲೀಟರ್ ಬರ್ತದೆ. ಆ 1,10,00,000 ಲೀಟರ್ಗೆ 1 ಲೀಟರ್ಗೆ 5 ರೂಪಾಯಿ ಅಂದ್ರೆ 5.5 ಕೋಟಿ ಹಣನ ಕರ್ನಾಟಕ ಸರ್ಕಾರ ರೈತರಿಗೋಸ್ಕರ ಕೊಡ್ತಕ್ಕಂಥದ್ದು. ತಿಂಗಳಿಗೆ ಪ್ರತಿದಿನ 5.5 ಕೋಟಿ, ತಿಂಗಳಿಗೆ 6.5 ಕೋಟಿ, ವರ್ಷಕ್ಕೆ 1,980 ಕೋಟಿ ರೈತರಿಗೋಸ್ಕರ ಸಹಾಯಧನ ನೀಡಂಥದ್ದು. ಖಂಡಿತವಾಗ್ಲೂ ಕೂಡ ಅದು ಬಹಳ ಒಳ್ಳೆ ಕೆಲಸ ಅನ್ನೋದಕ್ಕಿಂತ ಒಂದು ಜವಾಬ್ದಾರಿ, ಸರ್ಕಾರಗಳ ಜವಾಬ್ದಾರಿ. ಅದನ್ನ ಈಗಾಗಲೇ ಸಂಜೀವ್ ಮೂರ್ತಿ ಅವರು ಹೇಳ್ತಾ ಇದ್ರು. ಮೊದಲನೇದಾಗಿ ಏನು 2008ರಿಂದ 2013ಗೆ ಇದ್ದಂಥ ಸರ್ಕಾರದಲ್ಲಿ 2 ರೂಪಾಯಿ ಮಾನ್ಯ BS ಯಡಿಯೂರಪ್ಪನವ್ರ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 13ರಿಂದ 18ವರೆಗೆ ಇದ್ದಂಥ ಸಂದರ್ಭದಲ್ಲಿ 4 ರೂಪಾಯಿ ಮಾಡಿದ್ರು. ಈಗ ಮತ್ತೆ 5 ರೂಪಾಯಿ ಮಾಡಿದ್ದಾರೆ. ಈಗೇನು ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಇನ್ನೂ 2 ಸರ್ಕಾರ ಆ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತದೆ ಅಂತ ಹೇಳ್ತಾ, ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಈಗಾಗಲೇ ನಾವು ಬರಗಾಲದಲ್ಲಿ ಇದ್ದೀವಿ. ಇಡೀ ಬರೀ ನಮ್ಮ ತಾಲೂಕಲ್ಲ, ಜಿಲ್ಲೆಯಲ್ಲ, ಕರ್ನಾಟಕದಲ್ಲಿ ಸುಮಾರು 175 ತಾಲೂಕುಗಳು ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಈಗಾಗಲೇ ಸರ್ಕಾರ
ಏನೆಲ್ಲ ಸಹಾಯ ಮಾಡಬೇಕು. ಹಾಲು ಉತ್ಪಾದನೆಯಲ್ಲಿ ಬರ್ತಕ್ಕಂಥ ಆದಾಯನೇ ಸರಿಯಾಗಿ ಬರದೇ ಇರೋದ್ರಿಂದ ಯಾರು ಹಸುಗಳನ್ನು ಸಾಕಿದಾರೋ, ಯಾರು ಎಮ್ಮೆಗಳನ್ನು ಸಾಕಿದಾರೋ ಅವರು ಇವತ್ತು ತಮ್ಮ ನಿತ್ಯ ಜೀವನದ ಉಪಜೀವನಕ್ಕಾಗಿ ಇದರ ಆದಾಯ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ರೈತರು ಹಾಲಿಗೆ ಪ್ರೋತ್ಸಾಹನ ಕೊಡೋದ್ರ ಮೂಲಕ ಹಾಲು ಉತ್ಪಾದನೆಯಲ್ಲಿ ರೈತರನ್ನ ತೊಡಗಿಸ್ಬೇಕು, ರೈತರ ಮಹಿಳೆಯರಿಗೂ ಕೂಡ ಒಂದು ಉದ್ಯೋಗ ಆಗ್ತದೆ ಅನ್ನೋದು ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಆಗಿರ್ಬೋದು, ಬೇರೆ ಸರ್ಕಾರಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಹಾಲು ಉತ್ಪಾದನೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ 1 ಕೋಟಿಗಿಂತಲೂ ಹೆಚ್ಚು ಲೀಟರ್ ಹಾಲು ಉತ್ಪಾದನೆ ನಿತ್ಯ ಆಗ್ತಾ ಇದೆ. ಇನ್ನೂ ಹೆಚ್ಚಾಗಬೇಕು. 1,10,00,000 ಆಗಿದೆ, 1,10,00,000 ಆಗಿದೆ, ಇನ್ನೂ ಆಗ್ಬೇಕು. ನಾವು ಲೆಕ್ಕ ಹಾಕ್ಬೇಕು, ಒಬ್ಬರಿಗೆ ಅರ್ಧ ಲೀಟರ್ ಹಾಲು ಒಂದು ದಿನಕ್ಕೆ, ಮೊಸರು, ಹಾಲು, ಚಾಕ್ ಬಂತು, ಎಲ್ಲದಕ್ಕೂ ಬಂತು. ಲೆಕ್ಕ ಹಾಕಿದರೆ ಜನಸಂಖ್ಯೆಗೆ ಅನುಗುಣವಾಗಿ ಕನಿಷ್ಠ ನಮ್ಮ ರಾಜ್ಯದಲ್ಲಿ 3 ಕೋಟಿ ಲೀಟರ್ ಹಾಲು ಉತ್ಪಾದನೆ ಮಾಡತಕ್ಕಂಥ ಮತ್ತು ಕೃಷಿ ಕಾರ್ಮಿಕರು, ಯಾರು ಬಡವರು, ಭೂಮಿ ಸೀಮೆ ಇಲ್ದವರು ಕೂಡ ದನಕರುಗಳನ್ನು ಸಾಕಿ ಹಾಲು ಉತ್ಪಾದನೆ ಆಗಿದ್ದರೆ ಅದಕ್ಕೆ ಕಾರಣ ದಿವಂಗತ ವರ್ಗೀಸ್ ಕೊರಿಯನ್ರು ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಇಂಥ ಸಹಕಾರಿ ಸಂಘಗಳ ಸ್ಥಾಪನೆ ಆಗಬೇಕಾದ್ರೆ ಇಡೀ ದೇಶದಲ್ಲೆಲ್ಲ ಬಹುಶಃ ನನಗನ್ನಿಸ್ತದ ಜಗತ್ತಿನಲ್ಲಿ ಎಲ್ಲೋ ಇದ್ದೋ ಇಲ್ಲೋ ಸಿದ್ದನಗೌಡ ಪಾಟೀಲರು ಮೊಟ್ಟ ಮೊದಲಿಗೆ ಈ ದೇಶದಲ್ಲಿ ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡಿರ್ತಕ್ಕಂಥವ್ರು ನಮ್ಮ ಗದಗ ಜಿಲ್ಲೆಯವರು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಸಹಕಾರಿ ಕ್ಷೇತ್ರಕ್ಕೆ ರೈತಾಪಿ ವರ್ಗದವರು ಹೆಚ್ಚು ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ಅದರ ಮೂಲಕ ನಾವು ಹೆಚ್ಚಿನ ಆದಾಯವನ್ನು ಪಡೀಲಿಕ್ಕೆ ಮತ್ತು ನಮಗೆ ಸುಲಭ ರೀತಿಯಲ್ಲಿ ಸಹಾಯಧನ ಸಿಗಲಿಕ್ಕೆ, ಸಾಲ ಸೌಲಭ್ಯಗಳು ಸಿಗಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಸಂಜೀವ್ ಮೂರ್ತಿ ಅವರು ತಾವು ಆ್ಯಕ್ಟಿವ್ ಇದ್ದೀರಿ. ಒಂದು ಹಾಲು ಉತ್ಪಾದಕರದ್ದು ಏನು ಸಂಘ, ಸಹಕಾರಿ ಸಂಘ ಮಾಡಿದಿರಿ, ಅದರ ಜೊತೆಯಲ್ಲಿ ಒಂದು ರೈತರಿಗೆ ಬೇಕಾಗ್ತಕ್ಕಂಥ ಒಂದು ಹಣಕಾಸಿನ ವ್ಯವಹಾರದ ಒಂದು ಸಂಘವನ್ನು ಮಾಡುವಂಥ ಕೆಲಸ ಮಾಡಿ ರೈತರೇ ತೊಡಗಿಸ್ತಾರೆ. ಖಂಡಿತವಾಗಿಯೂ ಅನುಕೂಲ ಆಗ್ತದ ಅಂತ ಈ ಸಂದರ್ಭದೊಳಗೆ ಹೇಳಿ, ಇವತ್ತು ಭಾಳ ಪ್ರೀತಿ ವಿಶ್ವಾಸದಿಂದ ಅದಕ್ಕೆ ತಪ್ಪದೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೆಹಲಿಗೆ ಹೋಗಿ ನರಹರಿ ಸದ್ಗುರುಗಳ ಮರಿಮೊಮ್ಮಗ ನಾನು. ಆದ ಕಾರಣನೇ ಈ ಪ್ರಾಂತವನ್ನು ನರಹರಿ ನಗರ ಅಂತ ನಾವು ಮಾಡಿದ್ದೇ ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರು ಅವರ ಅನುಗ್ರಹದಿಂದ ಇಷ್ಟೆಲ್ಲ ಕಾರ್ಯ ಕೆಲಸಗಳು ಈ ಪ್ರಾಂತದಲ್ಲಿ ನಡೆದಿವೆ. ಕೇವಲ ನರಹರಿ ನಗರ ಅಂದರೆ ಯಾರಿಗೂ ಗೊತ್ತಾಗ್ತಾ ಇದ್ದಿಲ್ಲ ಚಳ್ಳಕೆರೆಯಲ್ಲಿ. ಇವತ್ತಿನ ದಿನ ಹಾಗಲ್ಲ. ನರಹರಿ ನಗರ ಅಂದರೆ ಅಷ್ಟು ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಎಕ್ಸ್ಟೆನ್ಷನ್ ಆಗಿದೆ. ನರಹರೀಶ್ವರ ದೇವಸ್ಥಾನ ಆದ ಮೇಲೆ, ನರಹರಿ ಸೇವಾ ಪ್ರತಿಷ್ಠಾನ ಬಂದ ಮೇಲೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರಾಧಾನ್ಯತೆ ಬಹು ಹೆಚ್ಚಿನದಾಗಿದೆ. ಇವತ್ತಿನ ದಿನ ನಿತ್ಯ ಅನ್ನದಾನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಆಗ್ಬೋದು. ನರಹರಿ ನಗರದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಆಕಳ ಇದೆ, ಪ್ರತಿಯೊಬ್ಬರನ್ನು ಹಾಲು ಹಾಕ್ತಕ್ಕಂಥವರಾಗಿದ್ದಾರೆ. ಅವರು ಎಕನಾಮಿಕಲಿ ಆರ್ಥಿಕವಾಗಿ ಮುಂದುವರಿದಿದ್ದಾರೆ, ಸಾಮಾಜಿಕವಾಗಿ ಮುಂದುವರಿದಿದ್ದಾರೆ. ಈ ಮುಂದುವರಿಕೆಗೆ ಮುಖ್ಯ ಕಾರಣ ಯಾರು ಅಂದರೆ ಸಂಜೀವ್ ಮೂರ್ತಿ ಅವರು. ಸಂಜೀವ್ ಮೂರ್ತಿ ಅವರು, ಅವರ ಸೋದರರಾಗಿರ್ತಕ್ಕಂಥ ವೆಂಕಟೇಶ್ ಮೂರ್ತಿ ಮತ್ತು ಸತೀಶ, ಇವರ ಈ ಮೂರು ಜನದ ತಂದೆಯವರಾಗಿರ್ತಕ್ಕಂಥ ಶ್ರೀಯುತ ಚಿದಾನಂದಪ್ಪನವರು, ಅವರು ದೊಡ್ಡಪ್ಪನಾಗಿರ್ತಕ್ಕಂಥ ನಾರಾಯಣಮೂರ್ತಿ ಅವರು, ಇವರ ತಾತ ಅವರಾಗಿರ್ತಕ್ಕಂಥ ಸಂಜೀವಪ್ಪನವರು. ಇವ್ರನ್ನ ನಾವು ಮರೆಯೋಂಗಿಲ್ಲ. ಯಾಕಂದ್ರೆ